ಸಚಿವರೊಬ್ಬರ ಕ್ಷೇತ್ರಕ್ಕೆ ಹೋಗ್ತಾ ಇದ್ದೀವಿ. ಈ ಕ್ಷೇತ್ರದಲ್ಲಿ ಮೊದಲಿಂದನೂ ಕೂಡ ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವೆ ನೇರವಾದಂತಹ ಫೈಟ್ ನಡೀತಾನೆ ಬಂದಿದೆ. ಹಾಗಾದ್ರೆ 2023ರ ಎಲೆಕ್ಷನ್ ಜಿದ್ದಾಜಿದ್ದಿ ಆ ಕ್ಷೇತ್ರದಲ್ಲಿ ಹೇಗಿರಲಿದೆ ಅನ್ನುವಂತಹ ಚಿತ್ರಣ ತೋರಿಸಲಿಕ್ಕೆ ವಿಸ್ತಾರ ನ್ಯೂಸ್ ಈಗ ಆ ಕ್ಷೇತ್ರಕ್ಕೆ ಹೋಗಲಿದೆ. ಬೆಂಗಳೂರಿನ 28 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರ ಅತ್ಯಂತ ಪ್ರಮುಖವಾಗಿದೆ. ಈ ಕ್ಷೇತ್ರದಲ್ಲಿ ಮೊದಲಿನಿಂದನೂ ಕೂಡ ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವೆ ನೇರವಾದಂತಹ ಹಣಾಹಣಿ ಮೊದಲಿಂದನೂ ಕೂಡ ನಡೀತಾ ಬಂದಿದೆ. ಈ ಬಾರಿ ಬಿಜೆಪಿಯ ಅಭ್ಯರ್ಥಿ ವಿ ಸೋಮಣ್ಣ ಹಾಗೂ ಕಾಂಗ್ರೆಸ್ನ ಅಭ್ಯರ್ಥಿ ಪ್ರಿಯಾಕೃಷ್ಣ ಹಾಗೂ JDSನ ಆರ್ ಪ್ರಕಾಶ್ ಅವರ ನಡುವೆನೂ ಕೂಡ ಟ್ರಿಯಾಂಗಲ್ ಫೈಟ್ ನಡೀತಾ ಇದೆ ಅನ್ನುವಂಥ ಮುನ್ಸೂಚನೆ ಈಗ ಸಿಕ್ಕಿದೆ. ಹಾಗಾದ್ರೆ ಈ ಕ್ಷೇತ್ರದ 2023ರ ಎಲೆಕ್ಷನ್ ಜಿದ್ದಾಜಿದ್ದಿ ಹೇಗಿದೆ? ಬೆಂಗಳೂರಿನ ದಕ್ಷಿಣ ಜಿಲ್ಲೆಯ ಒಟ್ಟು 7 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರ ಇತ್ತೀಚಿನ ಕೆಲ ಚುನಾವಣೆಗಳಲ್ಲಿ ಸಾಂಪ್ರದಾಯಿಕ ಎದುರಾಳಿಗೆ ವೇದಿಕೆಯಾಗಿದೆ. ಈ ಕ್ಷೇತ್ರವು ಹಳೇಬೇರು ಹೊಸ ಚಿಗುರಿನ ಚುನಾವಣೆಯ ಜಿದ್ದಾಜಿದ್ದಿಗೆ ಹೆಸರುವಾಸಿಯಾಗಿದೆ. 2008ರಲ್ಲಿ ಕ್ಷೇತ್ರ ಮರುವಿಂಗಡಣೆಯಾದ ಬಳಿಕ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರವಾಗಿ ಉದಯವಾಯಿತು. ಕಾವೇರಿಪುರ, ಗೋವಿಂದರಾಜನಗರ, ಅಗ್ರಹಾರ, ದಾಸರಹಳ್ಳಿ, ಡಾಕ್ಟರ್ ರಾಜ್ಕುಮಾರ್ ವಾರ್ಡ್, ಮಾರೇನಹಳ್ಳಿ, ಮಾರುತಿ ಮಂದಿರ, ಮೂಡಲಪಾಳ್ಯ, ನಾಗರಭಾವಿ, ನಾಯಂಡಹಳ್ಳಿ ಸೇರಿ ಒಟ್ಟು 9 ವಾರ್ಡ್ಗಳನ್ನು ಹೊಂದಿರುವ ಈ ಕ್ಷೇತ್ರ ಬಿಜೆಪಿ ಕಾಂಗ್ರೆಸ್ ನಡುವೆ ಸಮಬಲದ ಫೈಟ್ ಸೃಷ್ಟಿಯಾಗಲಿದೆ. ಈ ಹಿನ್ನೆಲೆಯಲ್ಲಿ ಕ್ಷೇತ್ರದ ಎಲೆಕ್ಷನ್ ಚಿತ್ರಣ ಹೇಗಿದೆ ನೋಡೋಣ ಬನ್ನಿ. ಒಟ್ಟು ಮತದಾರರು 2,81,098, ಪುರುಷ ಮತದಾರರು 1,45,574, ಮಹಿಳಾ ಮತದಾರರು 1,35,483, ಇತರೆ 41. ಜಾತಿವಾರು ಮತದಾರರ ವಿವರ: ಒಕ್ಕಲಿಗ 63,000, OBC 61,647, SC ST 51,134, ಮುಸ್ಲಿಂ 24,517, ಲಿಂಗಾಯತ 19,000, ಬ್ರಾಹ್ಮಣ 14,500, ತಮಿಳರು 8,000, ತೆಲುಗು 5,000, ಮಲಯಾಳಿ 3,000, ಹಿಂದಿ 5,300, ಇತರೆ 26,000. ಕಳೆದ ವಿಧಾನಸಭಾ ಚುನಾವಣೆಗಳ ಫಲಿತಾಂಶ: 2008 ಕಾಂಗ್ರೆಸ್ನ ವಿ ಸೋಮಣ್ಣ 53,297 ಮತಗಳೊಂದಿಗೆ ಜಯ ದಾಖಲಿಸಿದ್ರು. ಬಿಜೆಪಿಯ ಆರ್ ರವೀಂದ್ರ 28,935 ಮತಗಳೊಂದಿಗೆ ಪರಾಭವಗೊಂಡಿದ್ರು. ಅಂತರ 24,362 ಮತಗಳು. 2009ರ ಉಪಚುನಾವಣೆ: ಕಾಂಗ್ರೆಸ್ನ ಪ್ರಿಯಾಕೃಷ್ಣ 64,176 ಮತಗಳಿಂದ ಜಯ ಸಾಧಿಸಿದ್ರು. ಬಿಜೆಪಿಯಿಂದ ವಿ ಸೋಮಣ್ಣ 58,937 ಮತಗಳನ್ನು ಪಡೆದುಕೊಂಡು ಪರಾಭವಗೊಂಡಿದ್ರು. ಅಂತರ 5,239 ಮತಗಳು. 2013 ಕಾಂಗ್ರೆಸ್ನಿಂದ ಪ್ರಿಯಾಕೃಷ್ಣ 72,654 ಮತಗಳನ್ನು ಗಳಿಸಿಕೊಂಡು ಜಯ ದಾಖಲಿಸಿದ್ರು. ಬಿಜೆಪಿಯಿಂದ ಎಚ್ ರವೀಂದ್ರ 30,194 ಮತಗಳೊಂದಿಗೆ ಸೋಲನುಭವಿಸಿದ್ರು. ಅಂತರ 42,460 ಮತಗಳು. 2018ರಲ್ಲಿ ಬಿಜೆಪಿಯಿಂದ ವಿ ಸೋಮಣ್ಣ 79,135 ಮತಗಳಿಂದ ಜಯಭೇರಿ ಬಾರಿಸಿದ್ರು. ಕಾಂಗ್ರೆಸ್ನ ಪ್ರಿಯಾಕೃಷ್ಣ 67,760 ಮತಗಳೊಂದಿಗೆ ಸೋಲನುಭವಿಸಿದ್ರು. ಅಂತರ 11,375 ಮತಗಳು. ಕ್ಷೇತ್ರ ಮರುವಿಂಗಡಣೆಯಾದ ಮೊದಲ ಚುನಾವಣೆಯಲ್ಲಿ ಅಂದರೆ 2008ರ ಸಾರ್ವತ್ರಿಕ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದ ಹಾಲಿ ಸಚಿವ ವಿ ಸೋಮಣ್ಣ ಭರ್ಜರಿ ಜಯ ದಾಖಲಿಸಿದ್ರು. ಆ ನಂತರದಲ್ಲಿ ಪಕ್ಷ ಬದಲಿಸಿ ಎದುರಾಳಿ ಪ್ರಿಯಾಕೃಷ್ಣ ವಿರುದ್ಧ 2009ರ ಉಪಚುನಾವಣೆಯಲ್ಲಿ ಸೋಲು ಅನುಭವಿಸಿದ್ರು. ಆದರೆ 2013ರಲ್ಲಿ ಕ್ಷೇತ್ರ ಬದಲಿಸಿ ಪಕ್ಕದ ಕ್ಷೇತ್ರಕ್ಕೆ ಹೋಗಿ ಪ್ರಿಯಾಕೃಷ್ಣ ಅಪ್ಪ ಕೃಷ್ಣಪ್ಪನ ವಿರುದ್ಧ ಸೆಣಸಿ ಮತ್ತೊಮ್ಮೆ ಸೋಲಿನ ರುಚಿ ಕಂಡ್ರು. ನಂತರ 2018ರಲ್ಲಿ ಮತ್ತೆ ತಮ್ಮ ಗೋವಿಂದರಾಜನಗರ ಕ್ಷೇತ್ರಕ್ಕೆ ವಾಪಸ್ ಬಂದು ಪ್ರಿಯಾಕೃಷ್ಣರನ್ನ ಮಣಿಸುವ ಮೂಲಕ ಸೋಲಿಗೆ ಸೇಡು ತೀರಿಸಿಕೊಂಡ್ರು. ಸದ್ಯ ಚುನಾವಣೆಗೆ ಅಖಾಡ ಸಜ್ಜಾಗುತ್ತಿರುವ ವೇಳೆಯಲ್ಲಿ ಸಚಿವ ವಿ ಸೋಮಣ್ಣ ಕ್ಷೇತ್ರ ಬದಲಿಸುತ್ತಾರೆ ಎಂಬ ವದಂತಿ ಬಲು ಜೋರಾಗಿದೆ. ಆದರೆ ಅಧಿಕೃತವಾಗಿ ಸಚಿವ ಸೋಮಣ್ಣ ಅವರು ಕ್ಷೇತ್ರ ಬದಲಾವಣೆ ಬಗ್ಗೆ ಮೌನ ಮುರಿದಿಲ್ಲ. ಒಂದು ವೇಳೆ ವಿ ಸೋಮಣ್ಣ ಕ್ಷೇತ್ರ ಬದಲಿಸಿದ್ರೆ ಪುತ್ರ ಅರುಣ್ ಸೋಮಣ್ಣ ಕಣಕ್ಕಿಳಿಯಲು ತೆರೆಮರೆಯಲ್ಲಿ ಸಿದ್ಧತೆ ನಡೆಸಿದ್ದಾರೆ ಎನ್ನಲಾಗಿದೆ. ಹಾಗೆಯೇ ಬಿಜೆಪಿಯಿಂದ ಮಾಜಿ ಬಿಬಿಎಂಪಿ ಸದಸ್ಯ ಉಮೇಶ್ ಶೆಟ್ಟಿ ಕೂಡ ಆಕಾಂಕ್ಷಿ ಎಂದು ಹೇಳಲಾಗ್ತಿದೆ. ಅತ್ತ ಕಾಂಗ್ರೆಸ್ನಿಂದ ಪ್ರಿಯಾಕೃಷ್ಣ ಸ್ಪರ್ಧಿಸೋದು ಖಚಿತವಾಗಿದ್ದು, ಒಕ್ಕಲಿಗ ಸಮುದಾಯದ ಪ್ರಾಬಲ್ಯ ಹೆಚ್ಚಾಗಿರುವ ಕ್ಷೇತ್ರವಾಗಿರೋದ್ರಿಂದ
ಆ ಸಮುದಾಯ ಹಾಗೂ ಅಹಿಂದ ಮತಗಳನ್ನು ಸೆಳೆಯೋದಕ್ಕೆ ಪ್ರಿಯಾ ಕೃಷ್ಣ ತಂತ್ರಗಾರಿಕೆ ರೂಪಿಸಿದ್ದಾರೆ. ಇನ್ನು ಜೆಡಿಎಸ್ನಿಂದ ಆರ್ ಪ್ರಕಾಶ್ ಸ್ಪರ್ಧಿಸ್ತಾ ಇದ್ದು ಅವರು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋದು ಕ್ಷೇತ್ರದಲ್ಲಿ ಕೇಳಿಬರುವ ಮಾತು. ಈ ಸಮಯದಲ್ಲಿ ಮತದಾರನ ಅಭಿಪ್ರಾಯ ಹೇಗಿದೆ ತಿಳಿದುಕೊಳ್ಳೋಣ ಬನ್ನಿ. ವಿಸ್ತಾರ ನ್ಯೂಸ್ ಇವತ್ತು ಗೋವಿಂದರಾಜನಗರದ ವಿಧಾನಸಭಾ ಕ್ಷೇತ್ರಕ್ಕೆ ಬಂದಿದೆ. ಇಲ್ಲಿಯ ಜನರ ಮತದಾರರ ಅಭಿಪ್ರಾಯ ತಿಳ್ಕೊಳ್ಳೋ ಕೆಲಸವನ್ನ ನಾವು ಇವತ್ತು ಮಾಡೋಣ. ಸರ್, ಈಗ 2023ರ ಎಲೆಕ್ಷನ್ ಹವಾ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಹೇಗಿದೆ? ಸೋಮಣ್ಣ ಅವರು ಕೆಲಸ ಮಾಡಿದಾರಾ ಅಥವಾ ಪ್ರಿಯಾ ಕೃಷ್ಣ ಅವರು ಈ ಸರಿ ಆಯ್ಕೆ ಆಗ್ತಾರಾ ಅಥವಾ ಆರ್ ಪ್ರಕಾಶ್ ಅವರು ಒಂದಷ್ಟು ಏನಾದರೂ ತಾವು ಇದೀವಿ ಅಂತ ಗುರುತಿಸ್ಕೊಳ್ಳುವಂಥ ಕೆಲಸ ಏನಾದರೂ ಮಾಡ್ತಾರಾ? ಹೇಗಿದೆ ನಿಮ್ಮ ಅಭಿಪ್ರಾಯ ಏನು? ಈಗ JDSದು ನೇರ ಸ್ಪರ್ಧೆ ಏನು ಈ ವರ್ಷದಲ್ಲಿ ಕಾಣ್ತಾ ಇಲ್ಲ. BJP ಮತ್ತು ಕಾಂಗ್ರೆಸ್ದು ಎರಡೂ ಸಮಬಲ ಇದೆ. ಸೋಮಣ್ಣವರು ಸ್ವಲ್ಪ ಕೆಲಸ ಮಾಡಿದ್ದಾರೆ, ಇಲ್ಲ ಅಂತ ಏನಿಲ್ಲ. ಬಟ್ ಜನ ಏನು ನಿರೀಕ್ಷೆ ಮಾಡ್ತಾರೆ ಅಂದರೆ ಬೆಲೆ ಏರಿಕೆ ವಿರುದ್ಧ ಅದನ್ನು ಯೋಚನೆ ಮಾಡ್ತಾಯಿದ್ದಾರೆ. ಯಾಕೆಂದರೆ ಕೇವಲ 3 ವರ್ಷದಲ್ಲಿ ಗಗನಕ್ಕೆ ಹೋಗಿದೆ ಬೆಲೆ ಇವರು ಮಾಡ್ತಕ್ಕಂಥ ಕೆಲಸದಲ್ಲಿ. ಯಜಮಾನ್ರೆ, ಹೇಗಿದೆ ಈ ಬಾರಿಯ ಎಲೆಕ್ಷನ್ ಟ್ರೆಂಡ್ ಇಲ್ಲಿ ಈ ಕ್ಷೇತ್ರದಲ್ಲಿ? ಈ 3-5 ಸೋಮಣ್ಣ ಕೆಲಸ ಮಾಡವನೆ. ಬೆಂಗಳೂರಾಗ ಯಾರೂ ಮಾಡಿಲ್ಲ ಅಷ್ಟು ಕೆಲಸ ಮಾಡವನೆ. ಸೋಮಣ್ಣ ಬಂದೇ ಬರ್ತಾರೆ. ಏನೇನು ಕೆಲಸ ಮಾಡಿದ್ದಾರೆ ಸೋಮಣ್ಣ ಅವರು ಇಲ್ಲಿ? ಯಾವುದು ಕೇಳಿ, ಯಾವುದು ಬೇಕು ಕೇಳಿ, ಅದನ್ನು ಹೇಳ್ತೀನಿ ನಾನು. ಎಲ್ಲ ಕೆಲಸನೂ ಮಾಡಿದ್ದಾರೆ. ರಸ್ತೆ ಇರ್ಬೋದು, ದೇವಸ್ಥಾನಗಳಿರ್ಬೋದು, ಮತ್ತು ಆಸ್ಪತ್ರೆಗಳು. ಸ್ವಾಮಿ ಇವತ್ತು ಡಯಾಲಿಸಿಸ್ಗೆ ಆಗಲಿ ಮತ್ತೊಂದಕ್ಕೆ ಆಗಲಿ, ಈ ಪ್ರೆಗ್ನೆನ್ಸಿ ಲೇಡಿಗಳಿಗೆ ಚೆಕಪ್ಗಾಗಲಿ ಎಂಥ ಹಾಸ್ಪಿಟ್ಲುಗಳು. ಇವತ್ತು ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಹೋಗಿ ಬಾಡಿ ತರ್ತಾ ಇದ್ವಿ, ಆದರೆ ಇವತ್ತು ಮನೆ ಮುಂದೆ ಇದೆ ಗೋವಿಂದರಾಜನಗರದಲ್ಲಿ. ಎಲ್ಲ ಮಾಡ್ತಾವ್ರೆ, ಮಾಡಿದ್ದಾರೆ, ತಿಳ್ಕೊಂಡಿದ್ದೀನಿ, ಎಲ್ಲ ಇದು ಮಾಡಿದ್ದೀನಿ, ಅದೇನಿಲ್ಲ. ಈ ಸಲ ಸೋಮಣ್ಣ ಅವ್ರು ಆಯ್ಕೆ ಆಗ್ತಾರಾ, ಪ್ರಿಯಾ ಕೃಷ್ಣ ಅವ್ರು ಆಯ್ಕೆ ಆಗ್ತಾರಾ, ಯಾರು ಆಯ್ಕೆ ಆಗ್ತಾರೆ? ಗೊತ್ತಿಲ್ಲಪ್ಪ. ಸೋಮಣ್ಣ ಅವರು ಕೆಲಸ ಮಾಡಿದಾರ ಈ ಕ್ಷೇತ್ರದಲ್ಲಿ ಅಥವಾ ಪ್ರಿಯಾ ಕೃಷ್ಣ ಅವರು ಕೂಡ ಮತ್ತೊಂದು ಅವಕಾಶ ಕೊಡಿ ಅಂತ ಓಡಾಡ್ತಾ ಇದ್ದಾರೆ? ನಿಮ್ಮ ಅಭಿಪ್ರಾಯ ಏನು ಸರ್? ನಾವನ್ಕೋ BJPನೇ. ಟೋಟಲ್ ಸೋಮಣ್ಣವರು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಈಗ ಎಲ್ಲ ಕಡೆ ಕಾಲೇಜು, ಸರ್ಕಾರಿ ಕಾಲೇಜು ಅವೆಲ್ಲ ಈಗ ಹೊಸದಾಗಿ ಓಪನ್ ಮಾಡ್ತಾ ಇದ್ದಾರೆ, ಚೆನ್ನಾಗಿ ಕೆಲಸ ಮಾಡಿಸಿದ್ದಾರೆ. ಎಲ್ಲರೂ ಅವ್ರವ್ರ ಪಕ್ಷನೇ ಅಧಿಕಾರ ಬರುತ್ತೆ ಅಂತ ಹೇಳ್ತಾವ್ರೆ. ಈಗ BJPಯಿಂದ ಸೋಮಣ್ಣ ಅವರು ಇದ್ದಾರೆ, ಕಾಂಗ್ರೆಸ್ಸಿಂದ ಪ್ರಿಯಾ ಕೃಷ್ಣ ಅವರು ಓಡಾಡ್ತಾ ಇದ್ದಾರೆ. ಇವರಿಬ್ಬರಲ್ಲಿ ನಿಮ್ಮ ಆಯ್ಕೆ ಯಾರು? BJPನೇ ಗೆಲ್ಬೋದು ಅಂತ, ಯಾಕಂದರೆ ಕೆಲಸ ಮಾಡಿದ್ದಾರೆ, ಎಲ್ರಿಗೂ ಗೊತ್ತಾಗ್ತಾ ಇದೆ. ಅವ್ರು ಏನು ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ನನಗೆ 56 ವರ್ಷ, ಎಲ್ಲ ಥರ ರಾಜಕೀಯ ನೋಡ್ಬಿಟ್ಟಿದ್ದೀವಿ, ಜನ ಹೆಂಗಿದ್ದಾರೆ ಅಂತ. ಯಾರು ಸ್ವಲ್ಪ ಮಾಡಿಲ್ಲ ಅಂದ್ರೂ ನಮ್ಮ ದೇಶ, ನಮ್ಮ ನಾಡು, ನುಡಿ, ಸಂಸ್ಕೃತಿ ಬೇಕು ಅಂತ ಅಂದರೆ ನೀವು BJPಗೆ ವೋಟ್ ಹಾಕಲೇಬೇಕು. ಜನರಲ್ ಆಗಿ ನೋಡಿದ್ರೆ ಕಾಂಗ್ರೆಸ್ ಪಕ್ಷ ಬರ್ಬೋದು ಅಂತ, ಇಡೀ ರಾಜ್ಯದಲ್ಲಿ ಬರ್ಬೋದು ಅಂತ ನಮಗೆ ಒಂದು ಅನಿಸಿಕೆ ಇದೆ. ಆದ್ದರಿಂದ ಇದು ಟಫ್ ಫೈಟ್ ಇದೆ ಇಲ್ಲಿ. ವಿದ್ಯಾರ್ಥಿ ಮಿತ್ರ ಪ್ರಿಯಾ ಕೃಷ್ಣ ಅತ್ಯುತ್ತಮವಾದಂಥ ಕೆಲಸಗಾರ. ವಿದ್ಯಾರ್ಥಿಗಳಿಗೆ ಧನ ಸಹಾಯ ಮಾಡೋದು, ಆಮೇಲೆ ಕಾಯಿಲೆ ಇರ್ತಕ್ಕಂಥ ಜನಗಳಿಗೆ ಧನ ಸಹಾಯ ಮಾಡೋದು, ನಿತ್ಯ ಅನ್ನದಾಸೋಹ, ಒಳ್ಳೆ ಅಧಿಕಾರರು, ಒಳ್ಳೆಯ ವ್ಯಕ್ತಿ. ಯಾರೂ ಒಬ್ಬ ಕೆಟ್ಟದಾಗಿ ಮಾತಾಡೋವಂಥ ಇಲ್ಲ ಅವ್ರ ಬಗ್ಗೆ. ತುಂಬ ಅತ್ಯುತ್ತಮವಾದಂಥ ಮನುಷ್ಯ. ಸಾವಿರಾರು ಜನಕ್ಕೆ ನೆರಳಿರುವಂಥ ಒಂದು ದೊಡ್ಡ ಆಲದ ಮರ ಪ್ರಿಯಾ ಕೃಷ್ಣ. ಈ ಸಲ 100ಕ್ಕೆ 100 ಪ್ರಿಯಾ ಕೃಷ್ಣ ಅವರು ಗೋವಿಂದರಾಜನಗರದಲ್ಲಿ ಬಂದೇ ಬರ್ತಾರೆ ಅಂತ ನಾನು ಘಂಟಾಘೋಷವಾಗಿ ಹೇಳ್ತೀನಿ. ಸರ್, ಸೋಮಣ್ಣ ಅವರು ಈಗಾಗಲೇ ಅನೇಕ ರೀತಿಯ ಇಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ಅಂತ ಹೇಳ್ತಾರೆ ಇಲ್ಲಿ ಜನ ಕೆಲವರು. ಸರ್, ಸೋಮಣ್ಣ ಅವ್ರನ್ನ ಇವತ್ತಿಲ್ಲ, ಅವತ್ತಿಂದನೂ ಅಭಿವೃದ್ಧಿ ಅಧಿಕಾರ ಅಂತ ಹೇಳೋದು. ಅವ್ರು ಅಭಿವೃದ್ಧಿ ಮಾಡೋದೇ ಶಾಸಕರಿಗೆ ಸರ್ಕಾರದಿಂದ ಕೊಡೋದು. ಅದು ಅಭಿವೃದ್ಧಿ ಮಾಡೋದು ಅವ್ರ ಧರ್ಮ. ಅದು ಅವರು ಮಾನವೀಯತೆಯಿಂದ ಅವ್ರು ಕೆಲಸ ಮಾಡೋರೆ. ನಮ್ಮ ಪ್ರಿಯಾ ಕೃಷ್ಣವರು ಅದಕ್ಕಿಂತ ಯುವಕರಿದ್ದಾರೆ, ಅತ್ಯುತ್ತಮವಾಗಿ ಕೆಲಸ ಮಾಡ್ತಾರೆ. ಈ ಸಲ 100ಕ್ಕೆ 100 2023ಕ್ಕೆ ಪ್ರಿಯಾ ಕೃಷ್ಣವರು ಗೋವಿಂದರಾಜನಗರ ಶಾಸಕರಾಗೋದು ಖಂಡಿತ ಸರ್. ಸಿದ್ದರಾಮಯ್ಯ ಅವರು ಫಂಡ್ ಕೊಟ್ಟಿರೋ ಆ ಫಂಡ್ಗಳನ್ನ ಈಗ ಕೆಲಸ ಮಾಡ್ತಾರೆ. ಅವರು ಒಂದು ನಿಪಿ ಗ್ರೌಂಡ್ ಆಗಲಿ, ಬಾಲಗಂಗಾಧರ ಸ್ವಾಮಿ ಇದು ಕ್ರೀಡಾಂಗಣ ಆಗಲಿ, ಆಮೇಲೆ ಕನಕ ಭವನ ಆಗಲಿ, ಪ್ರತಿಯೊಂದು ಏನು ಪ್ರಯತ್ನ ಇದ್ದಾಗಂತ ಸಿದ್ದರಾಮಯ್ಯ ಕೊಟ್ಟಿದ್ದ 400 ಕೋಟಿ ಫಂಡನ್ನ ಅವ್ರು ಇವಾಗ ಅಭಿವೃದ್ಧಿ ಮಾಡ್ತಾವ್ರೆ. 5 ವರ್ಷದಿಂದ ಅದನ್ನೇ ಮಾಡ್ಕೊಂಬತ್ತವ್ರೆ. ಅದನ್ನೇ ಇವಾಗ ಅವರು ಕಾರ್ಯಕ್ರಮ ಅಂತ ತೋರಿಸ್ತಾರೆ. ಅದು ಬಿಟ್ಟರೆ ಅವರು ಸ್ವಂತ ಹಣ್ಣದ ಯಾರು ತಗೊಂಬಂದು ಅಭಿವೃದ್ಧಿ ಏನು ಮಾಡಿಲ್ಲ. ನಮ್ಮ ಯುವಕರಿಗಾಗಲಿ ಅವರು ಇವತ್ತವರೆಗೂ ಏನು ಮಾಡಿಲ್ಲ. ಪ್ರಿಯಾ ಕೃಷ್ಣ ಅವರು ಸೋತಾಗಿರೋ 5 ವರ್ಷದಿಂದ ಇವತ್ತು ಯುವಕರಿಗೆಲ್ಲ ಸ್ಫೂರ್ತಿ ಕೊಡಿ. ಸ್ಕೂಲ್ ಫೀಸ್ ಆಗಲಿ, ಮೆಡಿಕಲ್ ಆಗಲಿ, ಆಮೇಲೆ ಅವ್ರಿಗೆ ಏನೋ ಒಂದು IAS ಕೋಚಿಂಗ್ ಆಗಲಿ, KS ಕೋಚಿಂಗ್ ಮಾಡಬೇಕಾಗಲಿ, ಒಂದು ಮೆಡಿಕಲ್ ಅಲ್ಲಿ ಎಲ್ಲ ಥರನೂ ಸಹಾಯ ಮಾಡ್ಕೊಂಬತ್ತವ್ರು. ಪ್ರಿಯಾ ಕೃಷ್ಣ ಅವರು ಅತ್ಯಧಿಕ ಬಹುಮತದಿಂದ ನಾವು ಜಯಶ್ರೀ ಅಂತ ನಾವು ಘಂಟಾಘೋಷವಾಗಿ ಹೇಳ್ತೀವಿ ನಾವು. ಯಾಕೆ ಅಂದರೆ ಕೋವಿಡ್ ಟೈಮಲ್ಲಿ ಒಂದು ಆಕ್ಸಿಜನ್ ಬಸ್ ಇರ್ಬೋದು, ಮತ್ತು ಧನ ಸಹಾಯ ಇರ್ಬೋದು, ಮತ್ತು ಕೋವಿಡ್ನ ಮೃತಪಟ್ಟಿರೋರಿಗೆ ಅವರು ಸ್ವಂತ ಖರ್ಚಿನಿಂದ 25,000 ರೂಪಾಯಿ ಪ್ರತಿ ಮನೆಗೂ ಇಡೀ ಗೋವಿಂದ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ವಾರ್ಡ್ಗೂ ತಲುಪಿಸಿದ್ದಾರೆ ಅವರು. ಪ್ರಿಯಾ ಕೃಷ್ಣ ಅವ್ರು ಗೆಲ್ತಾರೆ ಈ ಸರಿ ಗ್ಯಾರಂಟಿ. ಇಲ್ಲ, ಈ ಸರಿಗೆ ಒಪ್ಪಿದೆ, ಅವ್ರಿಗೆಲ್ಲ ಮಾಡ್ತಾರೆ, ಗೆಲ್ತಾರೆ. ಸೋಮಣ್ಣ ಅವರು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ಅಂತ ಹೇಳ್ತಾರೆ. ಅದಕ್ಕಿನ್ನೂ ಚೆನ್ನಾಗಿ ಸ್ಟ್ರಾಂಗ್ ಆಗಿದೆ ಇದು.
ಈ ಸರಿ ಪ್ರಿಯಕೃಷ್ಣ ಅವ್ರು ಗೆಲ್ತಾರೆ ಗ್ಯಾರಂಟಿ. ಯಾವುದೇ ಅಪೇಕ್ಷೆ ಇಲ್ಲದೆ ಒಬ್ಬ 224 ವಿಧಾನಸಭಾ ಕ್ಷೇತ್ರದಲ್ಲಿ ಯಾವುದೇ ಅಪೇಕ್ಷೆ ಇದ್ದಾರೆ ಅಂದರೆ ಯೂತಲ್ಲಿ ಪ್ರಿಯಕೃಷ್ಣ ಒಬ್ಬರೇ. ನನ್ನ ಪ್ರಕಾರ ಪ್ರಿಯಕೃಷ್ಣ ಅವ್ರು ಒಳ್ಳೆಯವರು, ಒಳ್ಳೆ ಕ್ಯಾಂಡಿಡೇಟು, ಒಳ್ಳೆ ಮನುಷ್ಯ, ಒಳ್ಳೆ ಹುಡುಗ, ಅದು ಮಾತ್ರ ಸತ್ಯ. ಆಮೇಲೆ ಎಲ್ಲಾದರೂ ಅವರು ಪ್ರಿಯಕೃಷ್ಣ ಒಳ್ಳೆಯವರು. ಅವರು ತಮ್ಮ ಸ್ವಂತ ದುಡ್ಡಿಂದ ಬೇಕಾದಷ್ಟು ಜನ ಬಡವರಿಗೆಲ್ಲ ಸಹಾಯ ಮಾಡ್ತಾರೆ. ಪ್ರೆಸೆಂಟ್ MLA ಸೋಮಣ್ಣ ಇದ್ದಾರೆ, ಬಟ್ ಅವರಿಂದ ಅವರಷ್ಟು ಕಾಮಗಾರಿಯನ್ನು ನೋಡಿಲ್ಲ. ಹಳೆ MLA ಇಂದ ಅಷ್ಟೊಂದು ಅನುಪಮ ಮಾಡಿದ್ದೀವಿ ನಾವು ಅದನ್ನು. ಈ ಸರಿ ನಿರೀಕ್ಷೆ ಆಲ್ಮೋಸ್ಟ್ ನಾವೆಲ್ಲ ಪ್ರಿಯಕೃಷ್ಣನ ಗೆಲ್ಲಿಸ್ತೀವಿ ಅಂತ ನಮ್ಮ ಕಾನ್ಫಿಡೆನ್ಸ್ ಇದೆ ನಮಗೆ. ಇಲ್ಲ, ಒಳ್ಳೆ ಚೆನ್ನಾಗಿ ಕೆಲಸ ಎಲ್ಲ ಡೆವಲಪ್ಮೆಂಟ್ ಆಗಿದೆ ಮುಡುಪಳೆ ಸರೌಂಡಿಂಗಲ್ಲಿ. ಚಿಕ್ಕ ರೋಡ್ ಇರೋದೆಲ್ಲ ದೊಡ್ಡ ರೋಡ್ ಮಾಡಿದ್ದಾರೆ, ಒಳ್ಳೆ ದೇವಸ್ಥಾನ ಎಲ್ಲ ಕಟ್ಟಿದ್ದಾರೆ, ಕನ್ವೆನ್ಷನಲ್ಲು, ಪಾರ್ಕಿಂಗು ಎಲ್ಲ ಫೆಸಿಲಿಟಿ ಆಗಿದೆ ಸರ್. ಈ ಸೋಮಣ್ಣ ಅವ್ರು ಮಾಡಿದ್ದಾರೆ. ಈ ಸಲನೂ ಅವರೇ ಬರ್ತಾರೆ ಅಂತ ನಮ್ಮ ಅಭಿಪ್ರಾಯ. ಪ್ರಿಯಾಕೃಷ್ಣ ಅವರ, ಸೋಮಣ್ಣ ಅವರ ಅಥವಾ ಆರ್ ಪ್ರಕಾಶ್ ಅವರ? ಪಕ್ಕ ಪ್ರಿಯಕೃಷ್ಣವರೇ. ಇವತ್ತಿನ ಪ್ರತಿಯೊಬ್ಬರು ಇಳಿದು ಹೋಗ್ತಾ ಇದ್ದಾಗ ಎಲ್ಲ ಅವರು ಪ್ರಿಯಕೃಷ್ಣನ ಅಭಿಮಾನಿಗಳು ಅಂತ ಹೇಳ್ತಾ ಇರ್ತಾರೆ. ಈ ಸರಿ ಪ್ರಿಯಕೃಷ್ಣರೇ ಪಕ್ಕ ಲೀಡಲ್ಲಿ. ಏನಕ್ಕೆ ಪ್ರಿಯಕೃಷ್ಣ ಅವ್ರಿಗೆ ಸಪೋರ್ಟ್ ಮಾಡ್ತೀರಾ? ಅವ್ರು ಹಳಬ್ರು, ಹಳೆ ವ್ಯಕ್ತಿ ಅವರು, ಹಳಬ್ರು ಅವರು ಒಂದೊಂದು ಸತಿ ಗೆದ್ದಾಗಿರೋ. ಇಲ್ಲಿ ಆರ್ ಪ್ರಕಾಶ್ ಎಲ್ಲ ಹೆಸರಿಗೆ ಇಲ್ಲ ಸರ್. ಏನಿದ್ರು ಫೈಟ್ ಇರೋದು ಪ್ರಿಯಕೃಷ್ಣ ಹೊಸ ಸೋಮಣ್ಣನೇ. ಪ್ರಿಯಕೃಷ್ಣ ಅವರೇ ಗೆಲ್ಲೋದು. ಏನು ಅವ್ರಿಗೇನು ಅಧಿಕಾರದಲ್ಲಿದ್ದರೂ ಒಂದೇ, ಅಧಿಕಾರ ಇಲ್ಲ ಅಂದರೂ ಒಂದೇ. ಜನಸಾಮಾನ್ಯರಿಗೆ ಅವ್ರು ಏನು ಮಾಡಬೇಕು ಅವರೆಲ್ಲ ಮಾಡ್ತಾ ಇದ್ದಾರೆ. ಜನಸಾಮಾನ್ಯರಿಗೆ ಏನು ಕೊಡಬೇಕು, ಕಷ್ಟ ಸುಖ ನೋವಿನಲ್ಲಿಗೆ ಎಂಟ್ರಿ ವಿಶ್ವಾಸದಲ್ಲಿ ತೊಗೊತಾರೆ. ಅವ್ರ ಕೈಲಾಗಿದ್ದು ಅವ್ರು ಹೆಲ್ಪ್ ಮಾಡ್ತಾ ಇದ್ದಾರೆ. ಸರ್ಕಾರದಿಂದನೇ ತಂದು ಮಾಡಬೇಕು, ಸರ್ಕಾರ ಇಲ್ಲ ಅಂದರೂ ಸಹ ಮಾಡ್ತಾರೆ. ಏನೇ ಇದ್ದರೂ 2023ಕ್ಕೆ ಗೋವಿಂದರಾಜನಗರ ಪ್ರಿಯಕೃಷ್ಣನೇ ಬರೋದು. ಯೂತ್ ಐಕಾನ್ ಆಗಿದ್ದಾರೆ. ಯಾವುದೇ ಒಂದು ಕಷ್ಟ ಅಂತ ಹೋದಾಗ ಯಾವುದೇ ಏನು ಇಲ್ಲದೇ ಅವ್ರು ಏನೂ ಕೇಳಲ್ಲ. ಅಧಿಕಾರ ಇರಲಿ, ಅಧಿಕಾರ ಇಲ್ಲದೇನೆ ಅಲ್ಲಿ ಒಂದು ಮಾನವೀಯತೆ ದೃಷ್ಟಿಯಿಂದ ಒಂದು ಯಾವುದೇ ಒಂದು ಮಕ್ಕಳು, ನಾವಂತಲ್ಲ ಯಾರೇ ಬಡ ಮಕ್ಕಳಿಗೆ ತುಂಬ ಹೆಲ್ಪ್ಫುಲ್ ಆಗಿದ್ದಾರೆ. ಸೊ ಈ ಸತಿ ನಾವು ನೆಕ್ಸ್ಟ್ಗೆ ಹೊಸದಾಗಿ ನೋಡಬೇಕಂತ ಇದೆ. ಪ್ರಿಯಕೃಷ್ಣ ಅವ್ರಿಗೆ ನನ್ನ ಅನಿಸಿಕೆ ಪ್ರಕಾರ ಸರ್ಕಾರ ಎಲ್ಲ ರಂಗಗಳಲ್ಲಿ ಫೇಲ್ ಆಗಿದೆ. ಕಾರಣ ಏನಪ್ಪ ಅಂತಂದರೆ ಪ್ರಿಯಕೃಷ್ಣ ಅವರು 2001 ಸಲ ಗೆದ್ದಾಗ ಸರ್ವ ಜನಾಂಗದವ್ರಿಗೂ ಬಲಗೈ ದಾನಿ ಅಂತ ಹೆಸರು ಮಾಡಿದ್ದಾರೆ. ಬಟ್ ನಮ್ಮ ಅಭಿಪ್ರಾಯ ಪ್ರಕಾರ 2023ರಲ್ಲಿ ಕಾಂಗ್ರೆಸ್ಸು ಜೈ ಪತಾಕಿ ಹೊಡಿತದ, ಪ್ರಿಯಕೃಷ್ಣ ಅವರು ಗೆಲ್ತಾರೆ. ಏನಕ್ಕೆ ಸರ್ ಪ್ರಿಯಕೃಷ್ಣ ಅವರು ಏನಕ್ಕೆ ಆಗ್ತಾರೆ? ಅವರು ಚೆನ್ನಾಗಿ ಕೆಲಸ ಮಾಡ್ತಾರೆ, ಚೆನ್ನಾಗಿ ಎಲ್ಲ ಯಾರು ತೊಂದರೆ ಕೊಡೋಲ್ಲ. ಎಲ್ಲ ಕಡೆ ಎಲ್ಲ ವ್ಯಕ್ತಿಗೆ ಬಂದು ಏನು ವಿಷಯ ಕೇಳ್ತಾರೆ, ಕಂಪ್ಲೇಂಟ್ ಏನು ಬಡವ್ರಿಗೆ ಹೆಲ್ಪ್ ಮಾಡ್ತಾರೆ, ಬಡವ್ರಿಗೆ ಹೆಲ್ಪ್ ಮಾಡಿ ಕೃಷ್ಣಪ್ಪ ಹೆಲ್ಪ್ ಮಾಡ್ತಾರೆ. ಎಲ್ಲ ಖಂಡಿತಾಗಿ ಬರ್ಬೋದು. ನೆಕ್ಸ್ಟ್ ವಾರ್ಡ್ಗೆ ಹೋಗೋಣ. ಆ ವಾರ್ಡ್ನಲ್ಲಿರುವಂಥ ಜನರ ಅಭಿಪ್ರಾಯ ಅಂತ ತಿಳ್ಕೊಳ್ಳೋಂಥ ಕೆಲಸ ಮಾಡೋಣ. ಈಗ ನಮ್ಮ ಜೊತೆಗೆ ಒಬ್ಬರು ತರಕಾರಿ ವ್ಯಾಪಾರಿ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈ ಸರಿ ಎಲೆಕ್ಷನ್ ಟ್ರೆಂಡ್ ಹೇಗಿದೆ? ನಮಗೆ ಅವ್ರು ಸರಿ ಇವ್ರು ಸರಿ ಅನ್ನೋದಲ್ಲ, ನಮಗೆ ಕೆಲಸ ಮಾಡೋರು ಮುಖ್ಯ. ನಮಗೆ ಕೆಲಸ ಮಾಡಬೇಕು. ರೋಡ್ ಕೆಲಸ, ಮನೆ ಕೆಲಸ, ನೀರು, ಕೊಳವೆ ಎಲ್ಲ ಕೆಲಸ ಮಾಡೋರು ಬೇಕು ನಮಗೆ. ಯಾರನ್ನ ಆಯ್ಕೆ ಮಾಡ್ತೀರಾ ನೀವು? ನಿಮ್ಮ ಅಭಿಪ್ರಾಯ ಏನು? ನನ್ನ ಅಭಿಪ್ರಾಯ ಸರ್, ನನ್ನ ಅಭಿಪ್ರಾಯ ಹಂಗ ಅಂತಿಲ್ಲ, ನಮ್ಮದು ಕಾಂಗ್ರೆಸ್. ನಾವು ಒಬ್ಬರ ಕಡೆ ಸೆಲೆಕ್ಟ್ ಇಲ್ಲ. ಯಾರು ಚೆನ್ನಾಗಿ ಕೆಲಸ ಮಾಡ್ತೀವಿ ಅವ್ರ ಕಡೆ ನಾವು ಒಬ್ಬರಂತ ಯಾರ ಬಗ್ಗೆ ಹೇಳೋದಿಲ್ಲ. ಸೋಮಣ್ಣನೇ ಇಲ್ಲಿ. ಅಲ್ಲ, ಸೋಮಣ್ಣ ಅವರು ಯಾಕೆ ಈ ಬಾರಿ ಇಲ್ಲಿ ಆಯ್ಕೆ ಆಗ್ತಾರೆ? ಸೋಮಣ್ಣ ಈ ಕೆಲಸ ಚೆನ್ನಾಗಿ ಮಾಡ್ಕೊಂಡು ಬರ್ತಿದಾರಲ್ಲ, ಅಷ್ಟೇ ಸಾಕು. ಜನಗಳಿಗೆಲ್ಲ ನೋಡ್ತಾರೆ, ಕೆಲಸ ಚೆನ್ನಾಗಿ ಮಾಡ್ತಾರೆ. ಸರ್, ಇಲ್ಲಿ ಸೋಮಣ್ಣ ಅವರು ಒಳ್ಳೆ ವರ್ಕ್ ಮಾಡಿದ್ದಾರೆ. ಆದರೆ ಪ್ರಿಯಕೃಷ್ಣ ಅವರು ಸ್ವಲ್ಪ ಗೌರವಸ್ಥರು, ಅವರು ಉಳಿಸ್ಕೊಂಡಿದ್ದಾರೆ. ಸೋಮಣ್ಣ ಒಳ್ಳೆ ವರ್ಕ್ ಮಾಡಿದ್ದಾರೆ. ಅದ್ರ ಮೇಲೆ ಅವರು ತೀರ್ಮಾನ ಇನ್ನು ಮತದಾರರಿಗೆ ಸೇರಿರೋದು. ಸೋಮಣ್ಣನೇ ಬರೋ ಗ್ಯಾರಂಟಿ ಇತ್ತು, ಆದರೆ ಅವ್ರ ಪಕ್ಷದಲ್ಲಿ ಚಿನ್ನ ಅನ್ನ ಎಲ್ಲ ಕಿತ್ಕೊಂಬಿಟ್ರು. ಡಿಪೋನಲ್ಲಿ ಅನ್ನ ಸಾಂಕ್ಷನ್ ಮಾಡಿದ್ರಲ್ಲ 5ನೇ ವರ್ಷ 6ನೇ ವರ್ಷದಲ್ಲಿ ಎಲ್ಲ 5-5 kg ಮಾಡೋರು ಎಲ್ಲ ಕಿತ್ಕೊಂಡ್ಬಿಟ್ಟವ್ರೆ. ಆದ್ದರಿಂದ ಇವಾಗ ಒಪ್ಪಿರೋದು ಪ್ರಿಯಕೃಷ್ಣಗೆ ಇರೋದೀಗ ಇಲ್ಲಿ. ಯಾರು ಆಯ್ಕೆ ಆದರೆ ನಿಮ್ಗೆ ಅನುಕೂಲ ಆಗುತ್ತೆ ಅನ್ಸುತ್ತೆ ನಿಮಗೆ? ಇವಾಗ ಸೋಮಣ್ಣವರು ಕೆಲಸ ಮಾಡ್ತಾವ್ರೆ, ಅವರು ಎಲ್ಲಿ ನೋಡು ಕೆಲಸ ಮಾಡ್ತಾವ್ರೆ. ಅವ್ರು ಬಂದರೆ ಅನುಕೂಲ ಆಗುತ್ತೆ. ಕುಲತ್ತು ಇಬ್ಬರು ಚೆನ್ನಾಗಿದ್ದಾರೆ, ಆ ಥರ ಏನು ತೊಂದರೆ ಇಲ್ಲ. ಅಂದರೆ ಸೋಮಣ್ಣ ಅವರು ಕೆಲಸ ಜಾಸ್ತಿ ಆಗಿದ್ದಾರೆ. ನೋಡೋದು ಹಾಸ್ಪಿಟಲ್, ಪಾರ್ಕು ಎಲ್ಲ ನೋಡಿದ್ರೆ ಚೆನ್ನಾಗಿ ಮಾಡಿದ್ದಾನೆ. ಅದಕ್ಕೆ ಸೊ ಅಂದರೆ ಈಗ 2023 ಎಲೆಕ್ಷನಲ್ಲಿ ಸೋಮಣ್ಣ ಅವರು ಆಯ್ಕೆ ಆಗ್ತಾರಂತ ಸರ್? 100% ಬಂದೇ ಬರುತ್ತೆ. ಈಗ ಯಾರು ಆಯ್ಕೆ ಆದರೆ ನಿಮಗೆ ಈ ಸಲ ಅನುಕೂಲ ಆಗುತ್ತೆ ಜನರಿಗೆ? ಯಾರಾಗಲಿ ಸರ್, ಒಟ್ಟಿನಾಗ ನಮ್ಗೆ ಜನಗಳಿಗೆ ಅನುಕೂಲ ಆಗ್ಬೇಕಷ್ಟೇ ಅಲ್ವಾ. ನಾವು ಯಾರ ಬರಲಿ ಎದ್ಗಲ್ಲ, ನಮಗೆ ಅನುಕೂಲ ಆಗ್ಬೇಕು. ಈಗ ಜನಗಳಿಗೆ ಅನುಕೂಲ ಆದರೆ
ನಾವು ಮುಂದಿನ ಸತಿ ಅವ್ರನ್ನೇ ಗೆಲ್ಸ್ಕೊಂತೀವಿ. ಸೋಮಣ್ಣ ಆದ್ರೆ ಒಳ್ಳೇದು. ಸೋಮಣ್ಣ ಆದ್ರೆ ಒಳ್ಳೆ. ಸೋಮಣ್ಣ ಆದ್ರೆ ಯಾಕೆ ಸರ್ ಸೋಮಣ್ಣ ಅವರು ಆದ್ರೆ ಏನು ಅನ್ಕೋ ಎಲ್ಲ ಚೆನ್ನಾಗೆಲ್ಲ ರೋಡ್ ಕೆಲಸ ಹಾಸ್ಪಿಟ್ಲ್ ಕೆಲಸ ಎಲ್ಲ ಚೆನ್ನಾಗೆಲ್ಲ ಮಾಡ್ತಾರೆ ಸರ್. ಈ ಓಟು ನಾನು ಖಂಡಿತವಾಗ್ಲೂ ಸೋಮಣ್ಣ ಅವ್ರಿಗೇನೆ. ಯಾಕಂದರೆ ಹೇಳಕ್ಕೆ ಹೋದರೆ ಈ ಸುತ್ತಮುತ್ತ ಏರಿಯಾದಲ್ಲಿ ನಾನು ನೋಡಿರಂಗೆ ಪಾರ್ಕ್ ಅಭಿವೃದ್ಧಿ ಏನೇನು ಬೇಕು ಜನಕ್ಕೆ ಅದು ಖಂಡಿತವಾಗ್ಲೂ ಮಾಡಿದ್ದಾರೆ. ಸೊ ಅದರಿಂದ ಡೈರೆಕ್ಟಾಗೆ ನಾನು ಹೇಳ್ತೀನಿ, ನನ್ನ ಓಟು ಸೋಮಣ್ಣ ಅವ್ರಿಗೇನೆ. ಎಲ್ಲರಿಗೂ ಪ್ರತಿಯೊಬ್ಬರಿಗೂ ನಮಗೆ ಸೋಮಣ್ಣ ಅವರೇ ಸ್ವಲ್ಪ ಬೇಕು ಅನ್ನಿಸ್ತಾ ಇದೆ. ಯಾಕೆ ಅಂದರೆ ಇವಾಗ ಜನಸಾಮಾನ್ಯರಿಗೆ ಬೇಕಾಗಿರೋದೇನು ಹೇಳ್ರಿ, ಫಸ್ಟು ಸ್ಕೂಲು, ಹಾಸ್ಪಿಟ್ಲು, ಪ್ರತಿಯೊಂದು ಏನು ಬೇಕೋ ನಮ್ಮ ಕ್ಷೇತ್ರದಲ್ಲಿ ಯಾರೂ ಯಾವ ಕ್ಷೇತ್ರದಲ್ಲೂ ಆಗಿಲ್ಲ ಅಷ್ಟು ಕೆಲಸ, ಅಭಿವೃದ್ಧಿ ಕೆಲಸ ಆಗಿದೆ. ಬೇಕಾದ್ರೆ ನೀವು ಒಂದು ರೌಂಡ್ ಎಲ್ಲ ಕಡೆ ಹೋಗಿದ್ದು ಬಂದು ನೋಡಿರಿ ಏನೇನಾಗಿದೆ ಕೆಲಸ, ಏನೇನಾಗಿದೆ ಅಂತ. ಪ್ರತಿಯೊಂದು ಕಡೆ ನಾವು ಸ್ಕೂಲು, ಗೌರ್ಮೆಂಟ್ ಸ್ಕೂಲ್ ನಾವೆಲ್ಲ ಈಗಲೂ ಗೌರ್ಮೆಂಟ್ ಸ್ಕೂಲೆಲ್ಲ ಓದಿರೋದು. ಗೌರ್ಮೆಂಟ್ ಸ್ಕೂಲ್ ಯಾವ ಪ್ರೈವೇಟ್ ಸ್ಕೂಲ್ ಇರಬಾರ್ದು ಆ ಥರ ತಲೆ ತಗ್ಸಂಗೆ ಮಾಡವ್ರೆ. ಕಾಂಗ್ರೆಸ್ ಪಕ್ಷ ಬರಬೇಕು. ನಾನು ಕಾಂಗ್ರೆಸ್ ಪಕ್ಷದ ಕಟ್ಟಾಳು. ಯಾರು ಏನೇ ಮಾಡಿದ್ರು ದೇಶಕ್ಕೆ ಒಳ್ಳೇದಾಗಬೇಕು, ರಾಜ್ಯಕ್ಕೆ ಒಳ್ಳೇದಾಗಬೇಕು. ಒಬ್ಬ ಅಭಿವೃದ್ಧಿ ಮಾಡಿಬಿಟ್ರೆ ಅಂತ ಅಲ್ಲ, ಈ ಪಕ್ಷದಿಂದ ಆ ಪಕ್ಷಕ್ಕೆ ಹೋಗೋದು, ಆ ಪಕ್ಷದಿಂದ ಈ ಪಕ್ಷ ಬರೋದು ಎಲ್ಲ ತಪ್ಪಿಸ್ಬೇಕು. ಒಬ್ಬ ಶಾಸಕರಾಗಿ ಒಂದೇ ಪಕ್ಷದಲ್ಲಿದ್ದರೆ ಜನಕ್ಕೆ ಒಳ್ಳೇದಾಗುತ್ತೆ, ರಾಜ್ಯಕ್ಕೆ ಒಳ್ಳೇದಾಗುತ್ತೆ. ಯಾಕೆ ಪ್ರಿಯಾಕೃಷ್ಣ ಅವರು ಶಾಸಕರಾಗಬೇಕು ಸರ್? ಅವರು ಶಾಸಕರಾಗಿದ್ದಾಗ ಒಳ್ಳೊಳ್ಳೆ ಕೆಲಸಗಳು ಮಾಡಿದರು. ಈಗ ಇವ್ರು ಆದ್ಮೇಲೆ ಇವರು ಮಾಡ್ತಾಯಿದ್ದಾರೆ, ಮಾಡೋರು ಇಲ್ಲ ಅಂತಲ್ಲ. ಬಟ್ ಯುವಕರಿದ್ದಾರೆ, ಬಡವ್ರಿಗೆ ತುಂಬ ಹೆಲ್ಪ್ ಮಾಡ್ತಾರೆ. ಸೊ ಪ್ರಿಯಾಕೃಷ್ಣ ಕಾಂಗ್ರೆಸ್. ಪ್ರಿಯಾಕೃಷ್ಣ ಅವ್ರು ಆಗ್ಬೇಕಾ MLA ಅಥವಾ ಸೋಮಣ್ಣ ಅವ್ರು ಆಗ್ಬೇಕಾ? ಆಗಬೇಕು ಅಂದರೆ ನಾನು ಒಂದು ಒಟ್ಟಿಂದ ಆಗಲ್ಲ, ಚುನಾಯಿಸೋದು ಭಗವಂತನ ಇಚ್ಛೆ. ಅವ್ರು ಗೆಲ್ತಾರೆ ಅಂತ ಒಪ್ಪಿದೆ ಎಲ್ಲ ಕಡೆ. BJP ಒಳ್ಳೆಯವರು, ಕಾಂಗ್ರೆಸ್ನವ್ರು ಕೆಟ್ಟವರು, ದಳ ಅಂತ ಇಲ್ಲಿ ಬರೋಕ್ಕೆ ಸಾಧ್ಯವಿಲ್ಲ. ಅದು ನಮಗೆ ಗೊತ್ತು. ಅವರು ಬೂಟಾಟಿಕೆ ಮಾತಾಡ್ತಾರೆ ಅಷ್ಟು ಹೇಳಬಲ್ಲೆ. ಒಪ್ಪಿರೋದೆಲ್ಲ 90% ಸೋಮಣ್ಣವ್ರೆ. ನಿಮಗೆ ಅನುಕೂಲ ಆಗಬೇಕಂದ್ರೆ ಯಾರು MLA ಆಗಬೇಕು? ಯಾರ MLA ಅಂದರೆ ಇವಾಗ ಇವರೆಲ್ಲ ಕೆಲಸ ಮಾಡವ್ರೆ, ಚೆನ್ನಾಗಿ ಕೆಲಸ ಮಾಡಿರೋದ್ರಿಂದ ಇವರೇ ಆಗ್ಬೇಕು ಅನ್ನೋದು ಒಂದು ಅಭಿಪ್ರಾಯ. ಸೋಮಣ್ಣವರು. ಇವಾಗ ಸೋಮಣ್ಣವ್ರು ಆದ್ರೇ ಒಳ್ಳೆಯದು. ಎಲ್ಲ ಈಗ ನಡೀತಿರೋದೇ ಅವ್ರದ್ದು ಅಲ್ವರಾ? ಖಂಡಿತ ಸೋಮಣ್ಣವರು ಬಂದರೆ ತುಂಬ ಒಳ್ಳೆಯದಾಗುತ್ತೆ. ಏನಂದರೆ ಒಳ್ಳೊಳ್ಳೆ ರೀತಿಯಲ್ಲಿ ಒಳ್ಳೊಳ್ಳೆ ಕೆಲಸ ಮಾಡೋರೆ. ಮಾಡಿರೋ ಕೆಲಸ 4.5 ವರ್ಷ ಮಾಡಿರೋ ಕೆಲಸ ಇಡೀ 224 ಕ್ಷೇತ್ರದಲ್ಲೂ ಯಾರೂ ಮಾಡಿಲ್ಲ. ಆ ಥರ ಮಾಡಿದ್ದಾರೆ. ಕೆಲಸ ಮಾಡೋದಷ್ಟೇ ಮುಖ್ಯ ಅಲ್ಲ, ಕೆಲಸ ಮಾಡೋದ್ರಿಂದ ಕಾಂಟ್ರಾಕ್ಟರ್ಗಳು ಅವ್ರಿಗೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಬಟ್ ವಾಟ್ ಔಟ್ ಜಾಬ್ ಬೇಕಲ್ವ, ಯೂತ್ಸಿಗೆ ಜಾಬ್ ಬೇಕು. ಮೇನಾಗಿ ಜಾಬ್ ಪ್ರೊವೈಡ್ ಮಾಡಬೇಕು. ನಮ್ಮ ಪ್ರಿಯಾಕೃಷ್ಣ ಅವ್ರು ಬಂದರೆ ಯಾಕೆಂದರೆ ಅಷ್ಟು ಸ್ಲಮ್ ಏರಿಯಾದಲ್ಲಿ ಎಷ್ಟೋ ಜನ ಅಲ್ಲಿ ಮೇಲ್ಗಡೆ ಸುಮ್ಮನೆ ಎಷ್ಟು ಜನ ಇದ್ದಾರೋ ಅಷ್ಟು ಜನಕ್ಕೆ ಮನೇನೇ ಇಲ್ಲ ಮಟ್ಟಲ್ಲ, ಅವ್ರಿಗೆಲ್ಲ ಒಂದು ಸ್ವಲ್ಪ ಹೆಲ್ಪ್ ಮಾಡಿಕೊಟ್ಟವ್ರು. ಪ್ರಿಯಾಕೃಷ್ಣ ಅವ್ರು ಬಂದರೂ ಹೆಲ್ಪ್ ಆಗುತ್ತೆ. ಆದರೆ ನಮ್ಮಂಥವ್ರಿಗೆ ಮನೆ ಬಾಡಿಗೆ ಇರೋವಂಥವ್ರಿಗೆ ಅವ್ರಿಗೆ ಬಂದು ನೋಡಿಮ್ಮ ಈ ಥರ ಮನೆ ಇಲ್ವಲ್ಲ, ಎಷ್ಟು ವರ್ಷದಿಂದ ಇದ್ದೀರಾ ಏನು ಅಂತ ಹೇಳಿದೆ ಅವರು ಹೆಲ್ಪ್ ಮಾಡಿಕೊಟ್ರೆ ತುಂಬ ಒಳ್ಳೆಯದು ಸರ್. ಪ್ರಿಯಾಕೃಷ್ಣ ಆದರೆ ಅನುಕೂಲ ಇರುತ್ತೆ. ಅನುಕೂಲ ಮಾಡಿಕೊಟ್ಟವ್ರು ಅವರು ಇದ್ದಾಗ ನೋಡಬೇಕು ಯಾರು ಬರ್ತಾರೆ. ಈಗ ಸೋಮಣ್ಣ ಅವರು ಹಾಲಿ ಶಾಸಕರು, ಇಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ಅಂತ ಕೆಲವರು ಹೇಳ್ತಾರೆ. ಮಾಡಿದ್ದಾರೆ, ಅದು ನಮಗೇನು ಮಾಡಿಕೊಟ್ಟಿಲ್ಲ ಅವರು. ಸರ್ ಈಗ ಇವರು ಚೆನ್ನಾಗಿ ಮಾಡ್ತಿದ್ದಾರೆ, ಪ್ರಿಯಾಕೃಷ್ಣ ಚೆನ್ನಾಗಿ ಮಾಡ್ತಿದ್ದಾರೆ. ಇವಾಗ ಹೇಳೋಕ್ಕಾಗ್ತಾಯಿಲ್ಲ ಸರ್, ಈಗ ಹಂಗಿದೆ ಪರಿಸ್ಥಿತಿ. ಈಗಿನ ನೋಡೋಕೆ ಹೋದರೆ ಸೋಮಣ್ಣನ ಜೋರ ಇದ್ದಂಗಿದೆ. ಸೋಮಣ್ಣ ಬರ್ಬೋದು ಅನ್ನಿಸುತ್ತೆ, ನೋಡೋಣ ಸರ್. ಸೋಮಣ್ಣನೇ ನಂಬರ್ 1 ಕೆಲಸಕಾರ. ಕೆಲಸ ಮಾಡೋದ್ರಲ್ಲಿ ಏರಿಯಾದಲ್ಲಿ ನಂಬರ್ 1 ಕೆಲಸಕಾರರು ಸೋಮಣ್ಣರು. ಬೇರೆ ಯಾರೂ ಮಾಡೋಕ್ಕಾಗಲ್ಲ. ಇನ್ನು ಮುಂದೆ ಬರೋನು ಮಾಡಲ್ಲ, ಹಿಂದೆ ಹೋಗಿರೋನು ಮಾಡೋಕ್ಕಾಗಲ್ಲ. ಆ ಕೆಲಸ ಸೋಮಣ್ಣ ಮಾಡವನೆ. ಅಗ್ರಹಾರ ದಾಸರಳ್ಳಿ ವಾರ್ಡ್ನಲ್ಲಿದ್ದೀವಿ. ಇಲ್ಲಿಯ ಮತದಾರರ ಅಭಿಪ್ರಾಯ ಏನು ಅಂತ ತಿಳ್ಕೊಳ್ಳೋಂಥ ಕೆಲಸ ಮಾಡೋಣ. ಈಗ ನಮ್ಮ ಜೊತೆಗೆ ಒಬ್ಬರು ಯಜಮಾನರಿದ್ದಾರೆ, ಅವ್ರಿಗೆ ಮಾತಾಡ್ಸೋಣ. ಈಗ ನಿಮ್ಗಳಿಗೆ ಅನುಕೂಲ ಆಗಬೇಕು ಅಂದರೆ 2023ಕ್ಕೆ ಯಾರು ಆಗಬೇಕು ಶಾಸಕರು? ಸೋಮಣ್ಣರು ಸರ್. ಸೋಮಣ್ಣರು ಒಳ್ಳೊಳ್ಳೆ ಕೆಲಸ ಕಾರ್ಯಗಳು ಮಾಡಿದ್ದಾರೆ. ಐಟಿಂಗ್ಸನ್ನೆಲ್ಲ ತೆಗ್ದಿದ್ದಾರೆ. ಮತ್ತು ನೋಡಿ ಇಲ್ಲಿ ಬಡವರಿಗೆ ಮನೆಗಳು ಕಟ್ಕೊಡ್ತಾ ಇದ್ದಾರೆ. ಸುಮಾರು ಕೆಲಸಗಳಾಗಿದೆ. ಮತ್ತು ಅಂಬೇಡ್ಕರ್ ಸ್ಟೇಡಿಯಮ್ಮು ಓಪನ್ ಆಯ್ತಾ ಇದೆ. ದೇವಸ್ಥಾನಗಳೆಲ್ಲ ಕಟ್ಕೊಡ್ತಾ ಇದ್ದಾರೆ. ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿದರೆ ಚೆನ್ನಾಗಿದೆ ಏರಿಯಾ. ಈಗ 10 ವರ್ಷ ಆಗದೇ ಇರೋ ಕೆಲಸನ ಈ ಒಂದು 3-4 ವರ್ಷದೊಳಗೆ, ಈ 4.25 ವರ್ಷ, ಈ 4.25 ವರ್ಷದೊಳಗಾಗಿದೆ. ಒಂದು ಹಾಸ್ಪಿಟ್ಲ್ ಆಗಿರ್ಬೋದು, ಒಂದು ದೇವಸ್ಥಾನ ಆಗಿರ್ಬೋದು, ಒಂದು ಬಡವ್ರ ಮಕ್ಕಳಿಗೆ ಕಾಲೇಜ್ ಆಗಿರ್ಬೋದು, ಹೈ ಟೆನ್ಷನ್ನು ಇರಲಿ 3 ಜನ ಸತ್ತೋದ್ರು ಅದಾಗಿರ್ಬೋದು, ಈ ಬಡವ್ರ ಮನೆ ಆಗ್ಬೋದು, ಒಂದು ಕೆಲಸ ಆಗಿಲ್ಲ ಅಂತ ಇಲ್ಲ. ಇನ್ನು 10 ವರ್ಷವೂ ಯಾವ ಕೆಲಸ ಆಗಬೇಕೋ ಎಲ್ಲ ಈಗ ಮಾಡಿಬಿಟ್ಟಿದ್ದಾರೆ. ನಮ್ಮ ಅಭಿಪ್ರಾಯ ಸೋಮಣ್ಣ ಬರಬೇಕು. ಮತ್ತು ಅವ್ರು ಮಾಡಿರೋ ಕೆಲಸಗಳು ಆ ಥರ ಇದೆ. ಮತ್ತು ಈ ಸ್ಟೇಡಿಯಮ್ಮು ಅಷ್ಟೇ ಯಾರ ಕಣ್ಗೂ ಕಾಣಲಿಲ್ಲ. ಇವತ್ತು ಅಂಬೇಡ್ಕರ್ ಸ್ಟೇಡಿಯಂ ಮಾಡವ್ರ ಅಂದರೆ ಸಾವಿರಾರು ಜನ ಬಂದು ಕಣ್ಬಿಟ್ಟು ನೋಡಿದ್ರೂ ಮಿಂಚಂಗೆ ಮಾಡಿದ್ದಾರೆ.
ಇವತ್ತು ನಮ್ಮ ಅಂಬೇಡ್ಕರ್ ಆ ಥರ ಎದ್ದು ಕಾಣ್ತಾರೆ ಅಂದರೆ ಸೋಮಣ್ಣ ಕಾರಣ. ಸೋಮಣ್ಣ ಅವರು ನಮ್ಗೆ ತುಂಬ ಹೆಲ್ಪ್ ಮಾಡ್ತಾಯಿದ್ದಾರೆ. ಏನೇ ಕಷ್ಟ ಆದ್ರೂ ಅವ್ರು ಸ್ಪಂದಿಸ್ತಾರೆ. ನಮ್ಗೆ ಏನೇ ಆದ್ರೂ ಅವರೇ ಸರ್ ಎಲ್ಲ ಇದು ಮಾಡ್ತಾರೆ. ಸದಾ ಬೆಳಿಗ್ಗೆ 6ರಿಂದ ರಾತ್ರಿ 12 ಗಂಟೆವರೆಗೂ ಸ್ಪಂದಿಸ್ತಕ್ಕಂಥ ಸೋಮಣ್ಣವ್ರ ಕಾರ್ಯವೈಖರಿಗಳಿಗೆ ಯಾರ ಮಾತಾಡೋ ಅಷ್ಟು ಅವಶ್ಯಕತೆನಿಲ್ಲ. ಸುಮಾರು ಒಂದು 70 ವರ್ಷಕ್ಕಾಗ ಅಷ್ಟು ಕೆಲಸ ಈಗಾಗಲೇ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ, ಇನ್ನೂ ಮಾಡ್ತಾ ಇದ್ದಾರೆ. ಅವರಲ್ಲಿ ಯಾವುದೇ ಜಾತಿ ಗೀತಿ ವೈಷಮ್ಯಗಳೇನಿಲ್ಲ, ಇನ್ನೂ ಉತ್ತಮವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸೋಮಣ್ಣವ್ರು ಯಾಕೆ ಆಯ್ಕೆ ಬೇಕು? ಇದೆಲ್ಲ ಮಾಡಿಸ್ತವ್ರಲ್ಲ, ಅದಕ್ಕೆ ಸೋಮಣ್ಣವ್ರು ಬರಬೇಕು ಅಂತ. ಸೋಮಣ್ಣವ್ರು MLA ಆಗಬೇಕಾ, ಪ್ರಿಯಾಕೃಷ್ಣ ಅವ್ರು MLA ಆಗಬೇಕಾ? ಸೋಮಣ್ಣವ್ರೆ MLA ಆಗಬೇಕು. ಏನಕ್ಕೆ ಮೇಡಮ್? ನಮ್ಮ ಕಷ್ಟ ಸುಖ ನೋಡವ್ರೆ, ನಮಗೆಲ್ಲ ಮನೆಗಳು ಕಟ್ಕೊಟ್ಟವ್ರೆ, ನಮಗೆ ಕಷ್ಟಕ್ಕಾಗ್ಯವ್ರೆ, ನಮ್ಗೆ ಅವರು ಬಂದರೆ ಒಳ್ಳೆಯದು. ಸೋಮಣ್ಣವರೇ ಆಗಬೇಕು ಸರ್. ಮತ್ತು ನಮ್ಮ ಮೇರಿದ ಕಡೆ ಬಂದು ಎಲೆಕ್ಷನ್ಗೆ ಬರ್ತಾರೆ, ಓಟ್ ಹಾಕ್ತಾರೆ ಅಂತಾರೆ, ಹೋಯ್ತಾರೆ, ಆಮೇಲೆ ಯಾರೂ ತಿರುಗಿ ನೋಡಲ್ಲ. ಸೋಮಣ್ಣವರೇ ಆಗ್ಬೇಕು ಸರ್. ಒಳ್ಳೊಳ್ಳೆ ಆಸ್ಪತ್ರೆ, ಇಲ್ಲಿ ಸಿಂಗಲ್ ಮನೆಗಳು ಕಟ್ಕೊಡ್ತಾ ಇದ್ದಾರೆ ಎಲ್ಲರಿಗೂ, ಒಂದೊಂದು ಫ್ಲೋರ್ ಮನೆ. ಸೋಮಣ್ಣವರೇ ಬರೋದು ಸರ್ ಈ ಸಲ. ಸೋಮಣ್ಣವ್ರೆ ಎಲ್ಲ ಮನೆಗಳು ಕೊಟ್ಟರೆ, ಪತ್ರ ಕೊಟ್ಟರು, ರಿಜಿಸ್ಟ್ರ್ ಮಾಡಿಸವ್ರು ಇವಾಗ, ಮತ್ತು ಮನೆಗಳೆಲ್ಲರೂ ಕಟ್ಕೊಟ್ಟವ್ರೆ, ಎಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ ಸೋಮಣ್ಣವ್ರು. ಸೋಮಣ್ಣವ್ರು ಆಗಬೇಕಾ, ಪ್ರಿಯಾಕೃಷ್ಣ ಅವ್ರು ಆಗಬೇಕಾ? ನಮಗೆ ಸೋಮಣ್ಣವ್ರು ಆಗಬೇಕು. ಸೋಮಣ್ಣವ್ರು ಯಾಕೆ ಆಗಬೇಕು ಮೇಡಮ್? ನಮಗೆ ತುಂಬ ಅನುಕೂಲ ಮಾಡಿಕೊಟ್ಟಿದ್ದಾರೆ, ಅದಕ್ಕೋಸ್ಕರ ಅವರೇ ಬೇಕು. ಈಗ ಮನೆ ವಸತಿ ಎಲ್ಲ ಕಟ್ಸ್ಕೊಡ್ತಾ ಇದ್ದಾರೆ, ತುಂಬ ಸೌಲಭ್ಯ ಮಾಡಿದ್ದಾರೆ, ಈ ಗ್ರೌಂಡಲ್ಲಿ ತುಂಬ ಅನುಕೂಲ ಮಾಡಿಕೊಟ್ಟಿದ್ದಾರೆ, ಅದರಿಂದ ಸೋಮಣ್ಣವ್ರು ಆಗಬೇಕು ನಮಗೆ. ಗೋವಿಂದರಾಜನಗರದ ವಿಧಾನಸಭಾ ಕ್ಷೇತ್ರದ ಕಾವೇರಿಪುರ ವಾರ್ಡ್ನಲ್ಲಿ ಇರುವಂಥದ್ದು. ಈ ವಾರ್ಡ್ನಲ್ಲಿರುವಂಥ ಮತದಾರರ ಅಭಿಪ್ರಾಯ ಹೇಗಿದೆ ಅನ್ನೋಂಥ ತಿಳ್ಕೊಳ್ಳೋಂಥ ಕೆಲಸ ಮಾಡೋಣ. ಈ ಕ್ಷೇತ್ರದ ಶಾಸಕರು ಯಾರಾಗಬೇಕು? ಪ್ರಿಯಾಕೃಷ್ಣ ಆಗಬೇಕಾ, ಸೋಮಣ್ಣವ್ರು ಆಗಬೇಕಾ? ಸೋಮಣ್ಣವ್ರು ಸರ್. ಏನಕ್ಕೆ ಸರ್ ಸೋಮಣ್ಣವರು? ಸೋಮಣ್ಣವರು ಎಲ್ಲ ರೀತಿ ಕೆಲಸ ಅನುಕೂಲ ಮಾಡಿಕೊಟ್ಟಿದ್ದಾರೆ ಸರ್. ಸರ್ ಸೋಮಣ್ಣವರು ಕೆಲಸ ಮಾಡಿದ್ದಾರೆ, ಅವ್ರಿಗೆ ನಮ್ಮ ಓಟು. ಕಾಂಗ್ರೆಸ್ ಸರ್ಕಾರ ಬಂದರೆ ಬಡವರಿಗೆ ಫ್ರೀ ಅಕ್ಕಿ ಕೊಡ್ತಾರೆ, ಕರೆಂಟ್ ಫ್ರೀ ಕೊಡ್ತಾರೆ, ಬಡವರಿಗೆ ಯೋಜನೆ ಕಾರ್ಯಕ್ರಮ ಬಡವರಿಗೆ ಆಗೋದಂತೂ ಹೆಲ್ಪ್ ಮಾಡ್ತಾರೆ. ಅದಕ್ಕೋಸ್ಕರ ಕಾಂಗ್ರೆಸ್ ಪಕ್ಷ ಬೇಕು ಅಂತ ಹೇಳ್ತೀವಿ. ಇನ್ನೊಂದು ಸಲ 23ಕ್ಕೆ ಪ್ರಿಯಾಕೃಷ್ಣ ಬಂದು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಬೇಕು ಅಂತ ನಮ್ಮ ಗುರಿ ಸರ್. ಕಾಂಗ್ರೆಸ್ ಬರಬೇಕು, ಬಡವರಿಗೆ ಹೆಲ್ಪ್ ಆಗಬೇಕು ಮೇಯ್ನು. ಯಾಕೆಂದರೆ ಈಗಿನ ಸಿಚುವೇಶನ್ ನೋಡ್ತಾ ಇದ್ರೆ ಬಡವ್ರು ಬದುಕೋಕ್ಕೆ ಆಯ್ತಾ ಇಲ್ಲ, ಜೀವನ ಮಾಡೋದೇ ಕಷ್ಟ ಆಗೋಯ್ತು. BJP ಬಂದಾಗಿಂದ ಬರೀ ಇಲ್ಲಿ ಬಾಡೆ ಕಟ್ಕೊಂಡು ಎಂಥ ಮಕ್ಳುಗಳು ಸಾಕೋದೇ ಕಷ್ಟ ಆಯ್ತೈತೆ. ಮೇನ್ ಕಾಂಗ್ರೆಸ್ ಬಂದರೆ ಬಡವರಿಗೆ ಹೆಲ್ಪ್ ಆಗಿದೆ, ಬಡವ್ರು ಬದುಕತ್ತಾರೆ. ಏನು BJP ಸರ್ಕಾರ ಬೇಕಾಗಿಲ್ಲ ನಮಗೆ ಇಲ್ಲಿ ಪ್ರಿಯಾಕೃಷ್ಣ ಬರಬೇಕು, ಅವ್ರು ಗೆಲ್ತಾರೆ, ಗೆಲ್ತಾರೆ. ಬಡವಂಗಿರ್ತಾರೆ, ಸಿಮ್ಮಂದಂಗೆ ಇರ್ತಾನೆ ಆಯ್ತಾ. ಅದು ಬಿಟ್ಟರೆ ಇನ್ನೇನಿಲ್ಲ. ಅವ್ರದ್ದು ಬರ್ತಾರೆ, 2 ದಿವಸ ಬರ್ತಾರೆ, ಇಲ್ಲ 1 ವಾರ ಬರ್ತಾರೆ, ಬಂದಾಗ ಏನು ಮಾಡ್ತಾರೆ, ಲಾಸ್ಟಿಗೆ ಮನೇಲಿ ಕುತ್ಕೊಂತಾರೆ, ನಾವು ಹುಡುಕೊಂಡು ಹೋಗ್ಬೇಕು. ಅವ್ರು 1,000 ರೂಪಾಯಿ ಹಾಕ್ಬಿಟ್ಟು ನಾವು ಓಟ್ ಹಾಕೋದಲ್ಲ, ಒಳ್ಳೆ ವ್ಯಕ್ತಿ ನೋಡಿ ನಾವು ಓಟ್ ಹಾಕೋದು ನಮ್ಮ ಜವಾಬ್ದಾರಿ. ಪ್ಲಸ್ ಈ ಸರಿ ಮಾತ್ರ ಪ್ರಿಯಾಕೃಷ್ಣ ಅವ್ರು ಬಂದೇ ಬರ್ತಾರೆ, ಗೆಲ್ಸ್ತೀವಿ. ಪ್ರಿಯಾಕೃಷ್ಣ ಬರಲಿ ಸರ್. ಯಾಕೆ ಸರ್ ಪ್ರಿಯಾಕೃಷ್ಣ ಅವರು? ಅವ್ರ ಮೇಲಿರೋ ಅಭಿಮಾನ, ಅವ್ರು ನಮಗೆ ಮಾಡಿರೋ ಸಪೋರ್ಟು, ಈ ಏರಿಯಾಕ್ಕೆ ಮಾಡಿದ ಆಗಿನ ಕೆಲಸಗಳು. ಪ್ರಿಯಾಕೃಷ್ಣ ಅವ್ರು ಬಂದರೆ ನಮಗೆ ಅನುಕೂಲ ಆಗುತ್ತೆ, ಯಾಕಂದರೆ ಅವರೆಲ್ಲ ಕೆಲಸಗಳು ಮಾಡಿಕೊಡ್ತಾರೆ. ಇವರು ಈ ಗೆದ್ದಿರೋಂಥ MLA ಅವರು ಮನೆಯಲ್ಲೇ ಇರ್ತಾರೆ, ಅವ್ರ ಚೇಲಗಳು ಬಂದು ಇಲ್ಲಿ ಊರು ತುಂಬ ಓಡಾಡ್ತಾ ಇರ್ತಾರೆ. ನೀವೇ ನೋಡಿ ಕಣ್ಣಾರ ರೋಡ್ ನೋಡಿ ಮೊನ್ನೆ ಆಗ್ದಿದ್ದಾರೆ, ಒಂದು ಸ್ಯಾನಿಟಿ ಇದಿಲ್ಲ, ಏನಿಲ್ಲ. ಇವೆಲ್ಲ ಏನು ರೆಡಿ ಮಾಡಿಸ್ಬೇಕದ, ಎಲ್ಲ ಬರೀ ಮೇನ್ ರೋಡು ಅಂತ ನಿಂತ್ಕೊಂಡ್ಬಿಟ್ರೆ ಇಲ್ಲಿ ಒಳಗಡೆ ಜನಗಳು ಇಲ್ಲಿ ಹೋಗ್ತಾರೆ. ಏನು ಮುಖ್ಯಮಂತ್ರಿ ಬಂದು ರೆಡಿ ಮಾಡ್ತಾನೆ? ಸೋಮಣ್ಣ ತಾನೇ ರೆಡಿ ಮಾಡಿಸ್ಬೇಕು. ಚೇಲಗಳಿಗೆಲ್ಲ ಕಾಂಟ್ರಾಕ್ಟ್ ಕೊಟ್ಬಿಟ್ಟು ನೀವೇ ನೋಡ್ಕೊಂಡೋಗಿ, ಹಿಂಗೆ ಝೂಮ್ ಮಾಡ್ಕೊಂಡು ನೋಡ್ಕೊಂಡೋಗಿ, ಎಲ್ಲೂ ಒಂದು ರೋಡ್ ಕೂಡ ಇಲ್ಲ ಇಲ್ಲಿ. ಎಲ್ಲ ಮೇನ್ ರೋಡ್ ಮಾತ್ರ ಕಾಬೂಲ್ ಕಲ್ಲು, ಆ ಕಲ್ಲು ಈ ಕಲ್ಲು ಅಂತ ಹಾಕ್ಸ. ಯಾರಪ್ಪ ಮನೆ ದುಡ್ಡು? ನಮ್ಮದೇ ದುಡ್ಡು, ನಾವು ತೆರಿಗೆ ಕಟ್ಟಲ್ವ ಅಲ್ಲಿ. ನಾಯಂಡಹಳ್ಳಿ ವಾರ್ಡಲ್ಲಿ ನಾವು ಇವತ್ತಿದ್ದೀನಿ. ಯಾರು ಶಾಸಕರಾಗಬೇಕು? ಸೋಮಣ್ಣವ್ರು ಆಗಬೇಕಾ, ಪ್ರಿಯಾಕೃಷ್ಣ ಅವ್ರು ಆಗಬೇಕಾ? ನಿಮ್ಮ ಅಭಿಪ್ರಾಯ ಏನು? ಇಲ್ಲ, ಸೋಮಣ್ಣ ಆಗಬೇಕು ಸರ್. ನಮಗೆ ಇವಾಗ ಮುಂಚೆ ಥರ ನಮಗೆ ಎಲ್ಲ ಒಳ್ಳೇದು ಮಾಡಿಕೊಟ್ಟಿದ್ದಾರೆ. ನೀರಿದು ಎಲ್ಲ ಒಂದೊಂದು ಇದಕ್ಕೆ ಎಲ್ಲ ಇವಾಗ ಫ್ರೀಯಾಗೆ ಮಾಡಿಕೊಟ್ಟಿದ್ದಾರೆ ನಮಗೆ. ನೀರಿಗೆ ನಾವು ಎಷ್ಟು ದೂರ ಹೋಗ್ಬೇಕಾಗಿತ್ತು ಸರ್, ಅಷ್ಟು ಕಷ್ಟ ಇತ್ತು. ಚೇಂಬರ್ಗಳು ಹೊಡ್ಕೊಂಬಿಟ್ಟು ಆವಾಗ ಕಾಯಿಲೆ ಬರ್ತಾಯಿತ್ತು, ಅದನ್ನೆಲ್ಲ ರೆಡಿ ಮಾಡಿದ್ದಾರೆ. ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. ಸೋಮಣ್ಣವರು ಇಲ್ಲಿ ಕೆಲಸ ಮಾಡಿದ್ದಾರೆ. ಸೊ ನಿಮ್ಮ ಅಭಿಪ್ರಾಯ ಮೇಡಮ್? ನಮಗೆಲ್ಲ ಒಳ್ಳೇದೇ ಮಾಡಿಕೊಟ್ಟಿದ್ದಾರೆ ಸೋಮಣ್ಣವ್ರಿಗೆ ಹಾಕ್ತೀವಿ ನಾವು. ಸೋಮಣ್ಣವ್ರಿಗೆ ಹಾಕ್ತೀವಿ. ನಮಗೆ ಕಾರ್ಪೊರೇಷನ್ ನೀರು ಹೆಲ್ಪ್ ಮಾಡಿಕೊಡಿ ಸ್ವಲ್ಪ. ಸೋಮಣ್ಣನೆಲ್ಲ ನಮ್ಮ ಮಾಡೋದು ಕೊಳ್ಳೋದು, ನೀರಿಗೆ ಎಲ್ಲ ವ್ಯವಸ್ಥೆ ಮಾಡೋದು ಸೋಮಣ್ಣನೇ. ಏನು ಬಾತ್ರೂಮ್ ಹೋದ್ರೆ ಅವರೇ ಮಾಡೋದು, ಕೊಳ್ಳೋದು ಎಲ್ಲ ಅವರೇ ಫೇಸ್ ಮಾಡ್ತಾರೆ. ಇವಾಗ ನಾವು ಓಟ್ ಆಗೋದು ಅವ್ರಿಗೆ ಹಾಕ್ತಾ ಇದ್ದೀವಿ. ಏನಕ್ಕೆ ಸರ್ ಸೋಮಣ್ಣವರು? ಎಲ್ಲ ಒಳ್ಳೇದು ಕೆಲಸ ಮಾಡ್ತಾರೆ ಸರ್ ಅವರು. ನಮ್ಮ ಸೋಮಣ್ಣ ಸಾಹೇಬರೇ ಆಗಬೇಕು ಸರ್. ಎಲ್ಲ ಒಳ್ಳೆ ಅಭಿವೃದ್ಧಿ ಕೆಲಸಗಳು ತುಂಬ ಮಾಡಿದ್ದಾರೆ. ನೆಕ್ಸ್ಟ್ 23ರಲ್ಲಿ ಅವರೇ ಬರಬೇಕು ಸರ್. ನಮ್ಮ ಓಟೆಲ್ಲ ಸೋಮಣ್ಣನಿಗೇನೆ. ಓಟ್ ಹಾಕೋದು ನಾವು ಸೋಮಣ್ಣನಿಗೇನೆ. ನಮ್ಮ ಮನೆ ಕಟ್ಟಿಕೊಟ್ಟಿರೋ ಅವರೇ, ಎಲ್ಲ ಒಳ್ಳೇದು ಕೆಟ್ಟದೆಲ್ಲ ಅವರೇ ಮಾಡಿರೋದು. ಸೋಮಣ್ಣವರು ಅಭಿಮಾನಿಗಳು ನಾವು.
ಈ ಏರಿಯಾ ಕಟ್ಟಿಸಿದವ್ರೆ ಜೋಬಡಿ ಆಗಿರುವಾಗ ಸ್ಲಮ್ ಆಗಿತ್ತು, ನೀರಿನಲ್ಲಿ ತುಂಬ ತೊಂದರೆನಲ್ಲಿ ಇದ್ರಿ ಜನಗಳು. ಎಲ್ಲ ಕೆಲಸ ಇವಾಗ ನೋಡಿ ನೀಟಾಗಿದೆ ಏರಿಯಾ, ನೋಡಿ ಯಾವ ಸ್ಲಮ್ ಈ ಥರ ಇಲ್ಲ ಬೆಂಗಳೂರಿನಲ್ಲಿ. ಸಚಿವ ವಿ ಸೋಮಣ್ಣ ವರ್ಸಸ್ ಕಾಂಗ್ರೆಸ್ನ ಅಭ್ಯರ್ಥಿ ಪ್ರಿಯಾ ಕೃಷ್ಣ ಅವರ ನಡುವೆ ನೇರವಾದಂಥ ಫೈಟ್ ನಡೆಯುವಂಥದ್ದು 2023ರ ಚುನಾವಣೆಯಲ್ಲಿ ಭಾಳ ಸ್ಪಷ್ಟವಾಗಿ ಇಲ್ಲಿ ಗೋಚರ ಆಗ್ತಾರಂಥದ್ದು. ಇದಾಗಿತ್ತು 2023ರ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ಎಲೆಕ್ಷನ್ ಜಿದ್ದಿ. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೇಡಿಮಠ್ ಜೊತೆ ಹನುಮಂತ ದುರ್ಗದ್, ವಿಸ್ತಾರ ನ್ಯೂಸ್, ಬೆಂಗಳೂರು.